There are people ಅವ್ರಿಗೆ ಕನ್ನಡ ಬರಲ್ಲ, ಸ್ಟೇಷನ್ಗೆ ಬರಬೇಕು, ಅವ್ರಿಗೂ ಇಲ್ಲ ಇಂಗ್ಲೀಷ್ or ಹಿಂದಿ ಇರುತ್ತೆ. So even they want to feel safe in Bangalore. ಅವರಿಗೆ what would you suggest sir, or advice? ಇಲ್ಲ, ಬೆಂಗಳೂರು ನಗರ ಇರ್ತಕ್ಕಂಥದ್ದು ಈಗಾಗಲೇ ನೀವೇ ಹೇಳಿದ ಹಾಗೆ ಇಟ್ಸ್ ಅ ವೆರಿ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಎಲ್ಲ ಭಾಷೆ ಮಾತನಾಡ್ತಕ್ಕಂಥವ್ರು ಇದ್ದಾರೆ, ಎಲ್ಲ ವರ್ಗದ ಜನರು ಕೂಡ ಇದ್ದಾರೆ, ಬೇರೆ ಬೇರೆ ದೇಶಗಳ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಹೇಳಿದೆ ಇಟ್ಸ್ ಅ ಗ್ಲೋಬಲ್ ಸಿಟಿ. ಇಟ್ ಈಸ್ ನಾಟ್ ಜಸ್ಟ್ ಸ್ಮಾಲ್ ಕಾಸ್ಮೋಪಾಲಿಟನ್ ಸಿಟಿ ಆರ್ ಮೆಟ್ರೋಪಾಲಿಟನ್ ಸಿಟಿ. ಇಟ್ ಈಸ್ ಅ ಗ್ಲೋಬಲ್ ಸಿಟಿ. ಸೊ ಆ ಎಲ್ಲರ ರಕ್ಷಣೆ, ಆ ಎಲ್ಲರ ಸುರಕ್ಷತೆ, ಆ ಎಲ್ಲರ ಭದ್ರತೆ ನಮ್ಮ ಜವಾಬ್ದಾರಿ ಆಗ್ತದೆ. ಹೀಗಾಗಿ ಲ್ಯಾಂಗ್ವೇಜ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಅ ಬ್ಯಾರಿಯರ್ ಇನ್ ಸಚ್ ರಿಗಾರ್ಡ್. ಆ್ಯಂಡ್ ಪೀಪಲ್ ಆರ್ ಅಪ್ರೋಚಿಂಗ್ ಅಸ್, ಪೀಪಲ್ ಆರ್ ಟಾಕಿಂಗ್ ಟು ಅಸ್. ಇನ್ಫ್ಯಾಕ್ಟ್ ನಮ್ಮ ನೀವು 112 ಇದರಲ್ಲೇ ದೇ ಆರ್ ಮಲ್ಟಿಲಿಂಗ್ವಲ್. ದೇರ್ ಆರ್ ಪೀಪಲ್ ಹೂ ಆರ್ ಟಾಕಿಂಗ್ ಅದರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಲ್ಸೋ. ಅವ್ರು ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇದ್ದಾರೋ ಅದೇ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಜನ ನಮ್ಮ ಇದರಲ್ಲಿ ಇದ್ದಾರೆ, ಸಿಬ್ಬಂದಿಗಳಾಗಲಿ ಅಥವಾ ಕಾಲ್ ಟೇಕರ್ಸ್, ಔಟ್ಸೋರ್ಸ್ಡ್ ಸಿಬ್ಬಂದಿಗಳಾಗಲಿ ಇದ್ದಾರೆ. ಅವ್ರ ಕಡೆಯಿಂದ ನಾವು ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. There are people ಅವ್ರಿಗೆ ಕನ್ನಡ ಬರಲ್ಲ, ಸ್ಟೇಷನ್ಗೆ ಬರಬೇಕು, ಅವ್ರಿಗೂ ಇಲ್ಲ ಇಂಗ್ಲೀಷ್ or ಹಿಂದಿ ಇರುತ್ತೆ. So even they want to feel safe in Bangalore. ಅವರಿಗೆ what would you suggest sir, or advice? ಇಲ್ಲ, ಬೆಂಗಳೂರು ನಗರ ಇರ್ತಕ್ಕಂಥದ್ದು ಈಗಾಗಲೇ ನೀವೇ ಹೇಳಿದ ಹಾಗೆ ಇಟ್ಸ್ ಅ ವೆರಿ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಎಲ್ಲ ಭಾಷೆ ಮಾತನಾಡ್ತಕ್ಕಂಥವ್ರು ಇದ್ದಾರೆ, ಎಲ್ಲ ವರ್ಗದ ಜನರು ಕೂಡ ಇದ್ದಾರೆ, ಬೇರೆ ಬೇರೆ ದೇಶಗಳ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಹೇಳಿದೆ ಇಟ್ಸ್ ಅ ಗ್ಲೋಬಲ್ ಸಿಟಿ. ಇಟ್ ಈಸ್ ನಾಟ್ ಜಸ್ಟ್ ಸ್ಮಾಲ್ ಕಾಸ್ಮೋಪಾಲಿಟನ್ ಸಿಟಿ ಆರ್ ಮೆಟ್ರೋಪಾಲಿಟನ್ ಸಿಟಿ. ಇಟ್ ಈಸ್ ಅ ಗ್ಲೋಬಲ್ ಸಿಟಿ. ಸೊ ಆ ಎಲ್ಲರ ರಕ್ಷಣೆ, ಆ ಎಲ್ಲರ ಸುರಕ್ಷತೆ, ಆ ಎಲ್ಲರ ಭದ್ರತೆ ನಮ್ಮ ಜವಾಬ್ದಾರಿ ಆಗ್ತದೆ. ಹೀಗಾಗಿ ಲ್ಯಾಂಗ್ವೇಜ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಅ ಬ್ಯಾರಿಯರ್ ಇನ್ ಸಚ್ ರಿಗಾರ್ಡ್. ಆ್ಯಂಡ್ ಪೀಪಲ್ ಆರ್ ಅಪ್ರೋಚಿಂಗ್ ಅಸ್, ಪೀಪಲ್ ಆರ್ ಟಾಕಿಂಗ್ ಟು ಅಸ್. ಇನ್ಫ್ಯಾಕ್ಟ್ ನಮ್ಮ ನೀವು 112 ಇದರಲ್ಲೇ ದೇ ಆರ್ ಮಲ್ಟಿಲಿಂಗ್ವಲ್. ದೇರ್ ಆರ್ ಪೀಪಲ್ ಹೂ ಆರ್ ಟಾಕಿಂಗ್ ಅದರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಲ್ಸೋ. ಅವ್ರು ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇದ್ದಾರೋ ಅದೇ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಜನ ನಮ್ಮ ಇದರಲ್ಲಿ ಇದ್ದಾರೆ, ಸಿಬ್ಬಂದಿಗಳಾಗಲಿ ಅಥವಾ ಕಾಲ್ ಟೇಕರ್ಸ್, ಔಟ್ಸೋರ್ಸ್ಡ್ ಸಿಬ್ಬಂದಿಗಳಾಗಲಿ ಇದ್ದಾರೆ. ಅವ್ರ ಕಡೆಯಿಂದ ನಾವು ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. There are people ಅವ್ರಿಗೆ ಕನ್ನಡ ಬರಲ್ಲ, ಸ್ಟೇಷನ್ಗೆ ಬರಬೇಕು, ಅವ್ರಿಗೂ ಇಲ್ಲ ಇಂಗ್ಲೀಷ್ or ಹಿಂದಿ ಇರುತ್ತೆ. So even they want to feel safe in Bangalore. ಅವರಿಗೆ what would you suggest sir, or advice? ಇಲ್ಲ, ಬೆಂಗಳೂರು ನಗರ ಇರ್ತಕ್ಕಂಥದ್ದು ಈಗಾಗಲೇ ನೀವೇ ಹೇಳಿದ ಹಾಗೆ ಇಟ್ಸ್ ಅ ವೆರಿ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಎಲ್ಲ ಭಾಷೆ ಮಾತನಾಡ್ತಕ್ಕಂಥವ್ರು ಇದ್ದಾರೆ, ಎಲ್ಲ ವರ್ಗದ ಜನರು ಕೂಡ ಇದ್ದಾರೆ, ಬೇರೆ ಬೇರೆ ದೇಶಗಳ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಹೇಳಿದೆ ಇಟ್ಸ್ ಅ ಗ್ಲೋಬಲ್ ಸಿಟಿ. ಇಟ್ ಈಸ್ ನಾಟ್ ಜಸ್ಟ್ ಸ್ಮಾಲ್ ಕಾಸ್ಮೋಪಾಲಿಟನ್ ಸಿಟಿ ಆರ್ ಮೆಟ್ರೋಪಾಲಿಟನ್ ಸಿಟಿ. ಇಟ್ ಈಸ್ ಅ ಗ್ಲೋಬಲ್ ಸಿಟಿ. ಸೊ ಆ ಎಲ್ಲರ ರಕ್ಷಣೆ, ಆ ಎಲ್ಲರ ಸುರಕ್ಷತೆ, ಆ ಎಲ್ಲರ ಭದ್ರತೆ ನಮ್ಮ ಜವಾಬ್ದಾರಿ ಆಗ್ತದೆ. ಹೀಗಾಗಿ ಲ್ಯಾಂಗ್ವೇಜ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಅ ಬ್ಯಾರಿಯರ್ ಇನ್ ಸಚ್ ರಿಗಾರ್ಡ್. ಆ್ಯಂಡ್ ಪೀಪಲ್ ಆರ್ ಅಪ್ರೋಚಿಂಗ್ ಅಸ್, ಪೀಪಲ್ ಆರ್ ಟಾಕಿಂಗ್ ಟು ಅಸ್. ಇನ್ಫ್ಯಾಕ್ಟ್ ನಮ್ಮ ನೀವು 112 ಇದರಲ್ಲೇ ದೇ ಆರ್ ಮಲ್ಟಿಲಿಂಗ್ವಲ್. ದೇರ್ ಆರ್ ಪೀಪಲ್ ಹೂ ಆರ್ ಟಾಕಿಂಗ್ ಅದರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಲ್ಸೋ. ಅವ್ರು ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇದ್ದಾರೋ ಅದೇ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಜನ ನಮ್ಮ ಇದರಲ್ಲಿ ಇದ್ದಾರೆ, ಸಿಬ್ಬಂದಿಗಳಾಗಲಿ ಅಥವಾ ಕಾಲ್ ಟೇಕರ್ಸ್, ಔಟ್ಸೋರ್ಸ್ಡ್ ಸಿಬ್ಬಂದಿಗಳಾಗಲಿ ಇದ್ದಾರೆ. ಅವ್ರ ಕಡೆಯಿಂದ ನಾವು ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ.